ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರ ಸಿಂಸೆ ಎನ್ನಾರ್ಪುರ, ಚಿಕ್ಕಮಗಳೂರು ಧರ್ಮಕ್ಷೇತ್ರ. ಸಂತ ಶ್ರೇಷ್ಠ ಅದ್ಭುತಶಾಲಿ ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯ ಪ್ರಾರ್ಥನೆಗಾಗಿ 13 ಮಂಗಳವಾರಗಳ ಭಕ್ತಿ ಸಮರ್ಪಣೆ. ಇಂದು 3ನೇ ವಾರ. ಧ್ಯಾನ: ಪಿಶಾಚಿಗಳಿಗೆ ಭಯವನ್ನುಂಟು ಮಾಡಿದ ಸಂತರ ಪ್ರಾರ್ಥನಾ ಜೀವನ ಮಾದರಿಯಾಗಲು. ಪ್ರಿಯರೇ, ಸಂತ ಅಂತೋಣಿಯವರು ಕ್ರೈಸ್ತರ ಇತಿಹಾಸದಲ್ಲಿ ಪಿಶಾಚಿಗಳ ಭೀತಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಈ ಬಿರುದು ಅವರಿಗೆ ದೊರೆತದ್ದು ಅವರ ಅದ್ಭುತ ಪ್ರಾರ್ಥನಾ ಜೀವನದ ಕಾರಣದಿಂದಲೇ. ಅವರು ದೆವ್ವಗಳನ್ನು ಓಡಿಸಿದ್ದು ತಮ್ಮ ಸ್ವಂತ ಶಕ್ತಿಯಿಂದಲೂ ಜ್ಞಾನದಿಂದಲೂ ಅಲ್ಲ, ಬದಲಾಗಿ ದೇವರ ಮೇಲಿನ ಅಪಾರ ವಿಶ್ವಾಸ, ನಿರಂತರ ಪ್ರಾರ್ಥನೆ ಮತ್ತು ಪರಿಶುದ್ಧ ಜೀವನದ ಮೂಲಕ. ಮಾರ್ಕನ ಶುಭ ಸಂದೇಶ 16:17 ನಾವು ಓದುತ್ತೇವೆ, ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು ಎಂಬುದಾಗಿ. ಈ ವಾಕ್ಯವು ಸಂತ ಅಂತೋಣಿಯವರ ಜೀವನದಲ್ಲಿ ನಿಜವಾಗಿಯೂ ನೆರವೇರಿತು. ಅವರು ತಮ್ಮ ಹೆಸರಿನಲ್ಲಿ ಅಲ್ಲ, ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಸೈತಾನನನ್ನು ಓಡಿಸಿದರು. ಅವರ ಪ್ರಾರ್ಥನೆ ದೇವರೊಂದಿಗೆ ಆಳವಾದ ಸಂಬಂಧವನ್ನು ನಿರ್ಮಿಸಿತು. ಆ ಸಂಬಂಧವೇ ಪಿಶಾಚಿಗಳನ್ನು ನಡುಗಿಸುವ ಶಕ್ತಿಯಾಯಿತು. ಸಂತ ಅಂತೋಣಿಯವರು ಪ್ರತಿನಿತ್ಯವೂ ಮೌನದಲ್ಲಿ, ಧ್ಯಾನದಲ್ಲಿ ಮತ್ತು ತ್ಯಾಗದಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತಿದ್ದರು. ಅವರು ದೇವರ ವಾಕ್ಯವನ್ನು ತಮ್ಮ ಹೃದಯದಲ್ಲಿ ಧರಿಸಿದ್ದರು. ಇಬ್ರಿಯರಿಗೆ ಬರೆದ ಪತ್ರ 4:12 ನಾವು ಓದುವಂತೆ, ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು. ಈ ಜೀವಂತ ಶಕ್ತಿದಾಯಕ ವಾಕ್ಯಗಳು ಸಂತ ಅಂತೋಣಿಯವರ ತುಟಿಗಳಿಂದ ಹೊರಬಂದಾಗ ಪಿಶಾಚಿಗಳು ಶರಣಾಗಬೇಕಾಯಿತು. ಅವರ ಪ್ರಾರ್ಥನೆ ಕೇವಲ ಮಾತುಗಳಾಗಿರಲಿಲ್ಲ, ಅದು ವಿಶ್ವಾಸದ ಶ್ರೇಷ್ಠ ಶಸ್ತ್ರವಾಗಿತ್ತು. ಪ್ರಿಯ ಸಹೋದರ ಸಹೋದರಿಯರೇ, ದೆವ್ವಗಳು ಮಾತುಗಳಿಗಲ್ಲ, ಪರಿಶುದ್ಧ ಜೀವನಕ್ಕೆ ಭಯಪಡುತ್ತವೆ. ಸಂತ ಅಂತೋಣಿಯವರ ಹೃದಯ ಪರಿಶುದ್ಧವಾಗಿತ್ತು. ಅವರ ಜೀವನದಲ್ಲಿ ಪಾಪಕ್ಕೆ ಸ್ಥಳವಿರಲಿಲ್ಲ. ಆದ್ದರಿಂದಲೇ ಅವರ ಪ್ರಾರ್ಥನೆಗೆ ಶಕ್ತಿ ಇತ್ತು. ಆದುದರಿಂದ ಪ್ರಿಯರೇ, ಸೈತಾನರನ್ನು ಓಡಿಸುವ ಶಕ್ತಿ ನಮ್ಮಲ್ಲಿಯೇ ಇಲ್ಲ, ಆದರೆ ಪ್ರಾರ್ಥನೆಯ ಮೂಲಕ ದೇವರ ಶಕ್ತಿಯನ್ನು ನಮ್ಮೊಳಗೆ ಕೆಲಸ ಮಾಡಲು ಬಿಡುವಾಗ ಅಂಧಕಾರ ಸೋಲುತ್ತದೆ, ಪಿಶಾಚಿಗಳು ಸೋಲುತ್ತವೆ. ಸಂತ ಅಂತೋಣಿಯವರಂತೆ ನಾವು ಪ್ರಾರ್ಥನೆಯನ್ನು ನಮ್ಮ ಜೀವನದ ಕೇಂದ್ರವನ್ನಾಗಿ ಮಾಡಿದರೆ ಭಯಪಡುವವರು ನಾವಲ್ಲ, ಬದಲಾಗಿ ದುಷ್ಟಶಕ್ತಿಗಳೇ. ಪ್ರಾರ್ಥನೆಯಿಂದ ಬಲವಾದ ಹೃದಯ ಪಿಶಾಚಿಗಳಿಗೆ ಭಯವನ್ನುಂಟು ಮಾಡುತ್ತದೆ. ಅಂತಹ ಪ್ರಾರ್ಥನಾ ಜೀವನವನ್ನು ನಮ್ಮಲ್ಲೂ ಬೆಳೆಸುವ ಕೃಪೆಯನ್ನು ಸಂತ ಅಂತೋಣಿಯವರು ಪ್ರಭು ಕ್ರಿಸ್ತರಿಂದ ನಮಗೆ ಪಡೆದುಕೊಡಲಿ ಎಂದು ಅವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ.